ಸಾಕಷ್ಟು ಸಮಯ ಬೇಕು. ಅವರು ಮಾಡಿದಂಥ ಕೆಲಸ, ಅವರು ನಮಗೇನು ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಈ ಸ್ವಾತಂತ್ರ್ಯವನ್ನು ಬಂದ ಮೇಲೆ ನೆಹರೂಜಿ ಅವರ ಕಾಲದಲ್ಲಿ, ಬಾಬಾ ಸಾಹೇಬ್ ಅವರ ಕಾಲದಲ್ಲಿ ದೇಶದ ಸಂವಿಧಾನ ಬಂತು ಮತ್ತು ಆ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೆ ಇವತ್ತು ನಿಮ್ಮ ಮೇಲೆ ಇದೆ. ಸಂವಿಧಾನ ಇಲ್ಲದ್ರೆ, ಪ್ರಜಾತಂತ್ರ ಇಲ್ಲದೆ ಹೋದರೆ ಈ ದೇಶದಲ್ಲಿ ಅರಾಜಕತೆ ಆಗ್ತಾ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ಅನೇಕ ನಾಯಕರು ಗಾಂಧೀಜಿಗಳಿಗೆ ನೆನೆಸ್ತಾ ಇದ್ದಾರೆ, ಗಾಂಧಿ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ ಮತ್ತು ಗಾಂಧೀಜಿಯವರು ಮಾಡಿದಂಥ ಕೆಲಸ, ತ್ಯಾಗ, ಅವರು ಕೊಟ್ಟಂಥ ಕೊಡುಗೆ, ಅದರ ಬಗ್ಗೆ ಮೆಚ್ಚತಕ್ಕಂಥದ್ದು ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ನನಗೆ ಬಹಳ ಅಭಿಮಾನ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿಯಲ್ಲೇ ಪ್ರಥಮ ಬಾರಿಗೆ ಆಗಿದ್ರು ಮತ್ತು ಅದೇ ಕೊನೆ. ಅದು ಆದ ಮೇಲೆ ಅವರು ಎಲ್ಲೂ ಕೂಡ ಅಧ್ಯಕ್ಷಗಿರಿ ಒಪ್ಪಲಿಲ್ಲ. ಅವರು ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು, ಈ ಅಸ್ಪೃಶ್ಯತೆ ನಿವಾರಣೆದೇ ಇರಬಹುದು ಮತ್ತು ದೇಶವನ್ನು ಕಟ್ಟತಕ್ಕಂಥದ್ದು ಇರಬಹುದು, ಇವೆಲ್ಲ ಸ್ಲೋಗನ್ಸನ್ನು ಈ ಬೆಳಗಾವಿಯಲ್ಲೇ ಕೊಟ್ಟಿದ್ದು. ಅದಕ್ಕಾಗಿ ನಮಗೆ ಬೆಳಗಾವಿ ನಿಜವಾಗಲೂ ಇಡೀ ದೇಶಕ್ಕೆ ಗೌರವ ತರತಕ್ಕಂಥ ಒಂದು ಸ್ಥಾನ ಅನ್ನತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಯಾಕಂದರೆ ಬೇರೆ ಎಲ್ಲೂ ಕೂಡ ಹೇಳಂಗಿಲ್ಲ, ಗಾಂಧೀಜಿ ನಂಬಲ್ಲಿ ಅಧ್ಯಕ್ಷರಾಗಿದ್ದರು, ನಂಬಲ್ಲಿ ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ರು ಅಂತಕ್ಕಂಥದ್ದು. ಅದು ಅವರ ಕಾರ್ಯಕ್ರಮಗಳು, ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಇಲ್ಲಿ ದೊಡ್ಡ ಸಮ್ಮೇಳನ, ಇದು ದೇಶದಲ್ಲೇ ಒಂದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಇದೆ. ಅದಕ್ಕೆ ಅಂಥ ಮಹಾನ್ ನಾಯಕರ ಪುತ್ಥಳಿಯನ್ನು ನನ್ನ ಕೈಯಿಂದ ತಾವು ಉದ್ಘಾಟನೆ ಮಾಡಿದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾವು ನಿನ್ನೆ ಒಂದು ಸುಮಾರು 2 ದಿವಸ ಬಿಟ್ಟು ಹಿಂದೆ ಪ್ರಿಯಾಂಕಾ ಗಾಂಧೀಜಿಯವರು ನಾವು ನೋಯ್ಡಾ ಕಡೆ ಹೋಗಿ ಒಂದು ಗಾಂಧಿ ಪುತ್ಥಳಿಯನ್ನು ಇಡಬೇಕು ಅಂತ ಹೇಳಿ ಅದನ್ನು ಆ ಸುತಾರ್ ಅನ್ನತಕ್ಕಂಥ ಏನು ಒಂದು ಆರ್ಕಿಟೆಕ್ಟ್ ಇದ್ದಾನೋ, ಶಿಲ್ಪಿ ಇದ್ದಾನೋ, ಆ ಶಿಲ್ಪಿ ಹತ್ರ ಮಾತಾಡಿ ಬಂದೇವೆ. ಅದರಲ್ಲಿ ಅವರಿಗೆ ಒಂದು ಗಾಂಧಿಯವರ ಚಿತ್ರ ಬಹಳ, ಪ್ರಿಯಾಂಕಾ ಅವರಿಗೆ ಬಹಳ ಒಪ್ಪಿಗೆ ಆಗಿತ್ತು. ಅದು ಏನಂದರೆ ಗಾಂಧೀಜಿ ನಿಂತಂಥದ್ದು, 2 ಮಕ್ಕಳು ಅವರ ಜೊತೆಯಲ್ಲಿ ನಿಂತಿದ್ದು, ಆ ಫೋಟೋವನ್ನು, ಆ ಮೂರ್ತಿಯನ್ನು ನೋಡಿ ಅವರು ಅದಕ್ಕೆ ಅಂಥದೇ ಮೂರ್ತಿ ನಾವು ಗುಲ್ಬರ್ಗಾದಲ್ಲಿ ಕೂಡಿಸ್ತಾ ಇದ್ದೇವೆ ಮತ್ತು ಅದು ಬಹಳ ದೊಡ್ಡ ಒಂದು ಕೆಲಸ. ಅದ್ರ ಕೆಳಗಡೆ ಇಲ್ಲೇನು ಬರೆದಿದ್ದಾರೆ, ಸೇಮ್ ಬರವಣಿಗೆ ಅದರ ಕೆಳಗೂ ಕೂಡ ಇದೆ, ವಿಶೇಷವಾಗಿ ಅದರಲ್ಲೇ ಇದೆ. ಆದರೆ ನಿಜವಾಗ್ಲೂ ನಾನು ಧನ್ಯನಾದೆ. ಯಾಕಂದ್ರೆ 1924ರಲ್ಲಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಬಂದಿದ್ರು. ನನಗೂ ಕೂಡ ತಾವು ಕರೆಸಿ ಇಲ್ಲಿನ ಕಾಂಗ್ರೆಸ್ ಪಕ್ಷದವರು, ಇಲ್ಲಿನ ಸರ್ಕಾರ, ಇಲ್ಲಿ ಇರ್ತಕ್ಕಂಥ ಮುಖಂಡರು ಗೌರವವನ್ನು ಕೊಟ್ಟು ಒಂದು ದೊಡ್ಡ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ನಾವು ಮಾಡಿದೆವು. ನಿಜವಾಗ್ಲೂ ಅಂಥ ವರ್ಕಿಂಗ್ ಕಮಿಟಿ ಮೀಟಿಂಗು ಮತ್ತು ಇಂಥ ಒಂದು ಸಂದರ್ಭ ಬಹುಶಃ ಇನ್ನು ಮುಂದೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಪದೇ ಪದೇ
ಒಂದೇ ಕಡೆ ನಾವು ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂನ ಕೂಡ್ಸಕ್ಕಾಗೋದಿಲ್ಲ. ಇದನ್ನ ಇವತ್ತು ಇಲ್ಲಿ ಕುಂತಿದೆ. ಅದಕ್ಕಾಗಿ ಅದು ನನ್ನ ಕೈಲಿ ಇವತ್ತು ಉದ್ಘಾಟನೆ ತಾವು ಮಾಡಿಸಿದಕ್ಕಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.